ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಪ್ರಸ್ತುತ ದಿನಮಾನಗಳಲ್ಲಿ ಮನುಷ್ಯ ತಿನ್ನುವ ಆಹಾರ ಪ್ರತಿಯೊಂದರಲ್ಲಿ ಕಲಬೆರಕೆಯಿಂದ ಕೂಡಿದೆ. ಇಂದು ತಿನ್ನುವ ಆಹಾರ ವಿಷಪೂರಿತವಾಗಿದೆ. ಆದ್ದರಿಂದ ಗುಣಮಟ್ಟದ ಆಹಾರ ಸೇವನೆ ಮಾಡಿ ಆರೋಗ್ಯ ಕಾಪಾಡಿಕೊಳ್ಳುವ ಅನಿವಾರ್ಯತೆ ಇದೆ ಎಂದು ಶಿಮುಲ್ ನಿರ್ದೇಶಕ ಬಿಸಿ ಸಂಜೀವಮೂರ್ತಿ ಹೇಳಿದ್ದಾರೆ. ಅವರು ನಗರದ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಆಹಾರ ಸುರಕ್ಷತಾ ತರಬೇತಿ ಮತ್ತು ಪ್ರಮಾಣ ಪತ್ರ ಕಾರ್ಯಕ್ರಮದ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು. ರೈತ ಬೆಳೆದ ಬೆಳೆಗೆ ಸರಿಯಾದ ಬೆಲೆಯಿಲ್ಲದೆ ಇಂದು ರೈತ ಕಂಗಾಲಾಗಿದ್ದಾನೆ. ಮನುಷ್ಯನ ಸ್ವಾರ್ಥಕ್ಕೆ ಕಲಬೆರಕೆಯ ಮುಖ್ಯ ಕಾರಣವಾಗಿದೆ. ಆದ್ದರಿಂದ ಬೆಳೆಗಳಿಗೆ ಹಾಗೂ ತರಕಾರಿ ಬೆಳೆಗಳಿನ ಗುಣಮಟ್ಟದ ರೀತಿಯಲ್ಲಿ ಬೆಳೆಯುವುದು ಅನಿವಾರ್ಯ. ಅಡುಗೆ ಎಣ್ಣೆ, ಬೇಳೆಕಾಳುಗಳು, ತರಕಾರಿ ಹೀಗೆ ಆಹಾರದಲ್ಲಿ ವಿಷಪೂರಿತವಾಗಿ ಮನುಷ್ಯ ಮಾರಕ ರೋಗಗಳಿಗೆ ತುತ್ತಾಗಬೇಕಿದೆ. ಆದ್ದರಿಂದ ಗುಣಮಟ್ಟದ ಆಹಾರ ಪದ್ಧತಿ ಮೂಲಕ ಉತ್ತಮ ಆರೋಗ್ಯ ಕಾಳಜಿ ವಹಿಸಬೇಕು ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಆಹಾರ ಸುರಕ್ಷತೆ ಹಾಗೂ ಸುರಕ್ಷತಾ ಕೇಂದ್ರ ರಾಜ್ಯ ಮುಖ್ಯಸ್ಥರಾದ ರಾಘವೇಂದ್ರ ಶೆಟ್ಟಿ, ಕುಮಾರಿ ಪ್ರೀತಿ, ಸಂತೋಷ್, ಗೀತಾ ಕುಮಾರಿ ಮತ್ತು ಉಪವಿಭಾಗಾಧಿಕಾರಿಗಳಾದ ಎಂ ಪುಟ್ಟರಾಜು, ಮಾರ್ಗ ವಿಸ್ತರಣಾಧಿಕಾರಿಗಳಾದ ನಯಾಜ್ ಬೇಗ್, ಕೃಷ್ಣಕುಮಾರ್, 3 ತಾಲೂಕುಗಳ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಕಾರ್ಯದರ್ಶಿಗಳು ಮತ್ತು ಚಳ್ಳಕೆರೆ ಉಪ ಕಚೇರಿಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಬಹಳ ಸಂತೋಷ. ಆದರೆ ಈ ಒಂದು ತರಬೇತಿಗಳನ್ನ ನೀವು ನಮ್ಮ ರೀತಿಯಾಗಿ ನೀವು ಖಾಸಗಿಯವರು ಸಹ ಕೊಡಬೇಕು. ಯಾಕೆಂದರೆ ನಾವಲ್ಲೇ ಆಲ್ರೆಡಿ ಗುಣಮಟ್ಟದಲ್ಲಿ ನಾವಲ್ಲೇ 99% ಇದ್ದೀವಿ. ನಮ್ಗೆ ನೀವು ಮತ್ತೆ ಗುಣಮಟ್ಟ ಕೊಡ್ರಿ ಅನ್ನೋದಕ್ಕಿಂತ ಹೇಳ್ರಿ, ಪರವಾಗಿಲ್ಲ, ಸರ್ಟಿಫಿಕೇಟ್ ಕೊಡ್ರಿ, ನಮಗೆ ಇನ್ನೂ ಏನಾದರೂ ಮಾಹಿತಿ ಕೊಡ್ರಿ, ನಮ್ಗೆ ಸಂತೋಷ. ಆದರೆ ನೀವು ಖಾಸಗಿಯವರಿಗೆ ಬೇರೆ ಬೇರೆ ನಮ್ಮಲ್ಲಿ ನಾನು ಯಾವುದೋ ಒಂದು ಸೊಸೈಟಿಗೆ ಹೋದಾಗ ನಮ್ಗೆ ಭಾಳ ಬೇಕಾದ್ರೆ ಹಾಲು ತಗೊಂಡು ಪ್ರೈವೇಟ್ ಸೊಸೈಟಿ ಅಂತ ತಗೊಂಬಂದು, ಯಾಕಪ್ಪ ಇದಕ್ಕೆ ಬರ್ತಿದೆ, ನೀವು ಅಲ್ಲಿ ಆಗ್ತಿಲ್ಲ ನಮ್ಮ ಡೈರಿಗೆ ಅಂತ ಕೇಳಿದೆ. ಇಲ್ಲ ಸರ್, ಅಲ್ಲಿ ರಿಜೆಕ್ಟ್ ಮಾಡಿದ್ರು, ಡಿಗ್ರಿ ಕಮ್ಮಿ ಇದೆ, ಫ್ಯಾಕ್ಟ್ ಕಮ್ಮಿ ಇದೆ. ಮತ್ತು ಅಲ್ಲಿ ಕಮ್ಮಿ ಆಗಿದೆ, ಇಲ್ಲಂಗೆ ತಗೊಂತಾರೆ. ಇಲ್ಲ ಸರ್, ಇವ್ರು ತಗೊಂತಾರೆ ಪ್ರೈವೇಟ್ನವರು. ಇಲ್ಲೇ ನಮ್ಗೆ 25 ತಗೊಂತಾರೆ, ಎಷ್ಟಿದ್ರು ತಗೊಂತಾರೆ. ಅಂದರೆ ಇವತ್ತು ನಮ್ಮಲ್ಲಿ ತಿರಸ್ಕೃತವಾಗಿರ್ತಕ್ಕಂಥದ್ದು ಬೇರೆ ಕಡೆ ಪಾಸ್ ಆಗುತ್ತೆ ಅಂತಂದರೆ ಈ ಗುಣಮಟ್ಟ ಯಾವ ರೀತಿ ಕಾಪಾಡಬೇಕು ಅನ್ನೋದು ಅದ್ರ ಬಗ್ಗೆ ನೀವು ಅದನ್ನು ಯೋಚನೆ ಮಾಡಬೇಕು. ಯಾಕೆಂದರೆ ಇವತ್ತು ಆದಷ್ಟು ನಮ್ಮಲ್ಲಿ ಏನಿವತ್ತು ತಿರಸ್ಕೃತವಾದಂಥ ಹಾಲನ್ನೇ ಇವತ್ತು ಖಾಸಗಿಯವರು ಬ್ರಾಂಡ್ ಮಾಡಿ ಮಾರ್ತಾಯಿದ್ದಾರೆ. ನೀವು ಅದನ್ನು ಪರಿಶೀಲಿಸಬೇಕು, ಅದನ್ನು ಚೆಕ್ ಮಾಡಬೇಕು. ಅವರು ನಮ್ಮಲ್ಲಿ ರಿಜೆಕ್ಟ್ ಆಗಿರೋದನ್ನ ಅವ್ರು ಪಾಸ್ ಮಾಡ್ತಾರೆ ಅಂತಂದರೆ ಅವ್ರ ಗುಣಮಟ್ಟ ಹೆಂಗೆ ಬರ್ತದೆ, ಅದ್ರ ಬಗ್ಗೆ ಸಹ ನೀವು ಹೆಚ್ಚಿನ ಒಂದು ಇದನ್ನು ಈ ರೀತಿಯಾದ ಒಂದು ಅವ್ರಿಗೂ ಸಹ ಒಂದು ಖಾಸಗಿಯವರು ಯಾರ್ಯಾರು ನಿಮ್ಮಲ್ಲಿ ನೋಂದಣಿ ಆಗಿದ್ದಾರೆ, ಬೇರೆ ಬೇರೆ ಇರ್ಬೋದು, ಬರೀ ಹಾಲಿಗೆ ಅಷ್ಟೇ ಅಲ್ಲ, ಬೇರೆ ಎಲ್ಲ ಆಹಾರ ಉತ್ಪನ್ನಗಳು ಬರ್ತವೆ. ಈ ಫುಟ್ಪಾತ್ನಲ್ಲಿ ಯಾವ್ಯಾವ ಎಣ್ಣೆ ಹಾಕಿ ಬೇರೆ ಬೇರೆ ಥರ ಸಾಮಗ್ರಿಗಳನ್ನು ತಯಾರು ಮಾಡ್ತಾರೆ. ಅದರಿಂದ ನಮ್ಮ ಆರೋಗ್ಯಕ್ಕೆ ದುಷ್ಪರಿಣಾಮ ಸಹ ಆಗ್ತಾ ಇದೆ. ಅದಕ್ಕೋಸ್ಕರ ಇವತ್ತು ನಮ್ಮವರಿಗೆ ಅವ್ರಿಗೆ ವಿಚಾರಗಳನ್ನು ಹಂಚಿಕೊಂಡು ಅವರಿಗೆ ಒಂದು ಸರ್ಟಿಫಿಕೇಟನ್ನು ಕೊಡ್ತಿರೋ ಈ ರೀತಿಯಾಗಿ ಸಹ ಬೇರೆ ಬೇರೆ ಇವತ್ತು ನಮ್ಮ ದಿನನಿತ್ಯದ ಜೀವನದಲ್ಲಿ ಏನು ನಮ್ಮ ಎಸೆನ್ಷಿಯಲ್ ಅಂದರೆ ಅತ್ಯವಶ್ಯಕವಾಗಿ ಬಳಸ್ತಕ್ಕಂಥ ಏನೇನು ಆಹಾರ ಉತ್ಪನ್ನಗಳಿದ್ದಾವೆ ಅವಕ್ಕೆಲ್ಲವಕ್ಕೂ ಸಹ ಈ ರೀತಿಯಾದಂಥ ಒಂದು ಗುಣಮಟ್ಟದ ವಿಚಾರವಾಗಿ ಮತ್ತು ಇವತ್ತು ಯಾವುದೇ ಒಂದು ಕಾಯಿಲೆ ಯಾವುದೇ ಒಂದು ಬರ್ತದಪ್ಪ ಅಂದರೆ ಆಹಾರದಿಂದನೇ ಬರೋದು.